ಒಂದು ಫೈಂಡ್ ಅವರೇ ಯಾವತ್ತೂ 5 ವರ್ಷ 10 ವರ್ಷ ಮೇಲೆ ಬರ್ತಾರೆ. ಬಂದ್ಬಿಟ್ಟು ಸರ್ ನೀವು ನಮ್ಮ ಮಗನ ಸೀಟ್ ಕೊಡಿಸಿದ್ರಿ, ಅದನ್ನ ಮಗನಿಗೆ ಹಾಸ್ಟ್ಲಿ ಕೊಡಿಸಿದ್ರಿ, ಅಥವಾ ನೌಕರಿ ಇಂಪ್ಲೂಯೆನ್ಸ್ ಮಾಡಿದ್ರಿ, ನನ್ನ ಮಗ ಚಲೋ ಇದ್ದಾನೆ ಸರ್, ನಮ್ಮ ಮಗ ಚೆನ್ನಾಗಿ ಬೆಳೆದಿದೆ ಅಂತ ನನಗೆ ಬಂದು ಹೇಳ್ತಾನೆ. ನನಗೆ ಗೊತ್ತಿರೋ ವಿಷಯನೇ ಗೊತ್ತಿರಲ್ಲ. ಈಗ ನೋಡಿ, ಆ್ಯಕ್ಚುಲಿ ನಾನು ಸತ್ಯವ್ರಿಗೆ ನಮ್ಮ ಶ್ರೀನಾಥ್ ಅವ್ರ ನನ್ನ ಬಗ್ಗೆ ಹೇಳ್ತಾ ಇದ್ರು, ನನಗೆ ಖಂಡಿತ ಮರ್ತೋಗಿತ್ತು, ನನಗೆ ಜ್ಞಾಪಕನೇ ಇಲ್ಲ ಅದು. ಅವ್ರು ಹೇಳಿದ್ರೆ ನನಗೆ ಜ್ಞಾಪಕ ಬಂತಷ್ಟೇ. ಏನಾಗುತ್ತೆ, ನಮ್ಮ ಒಂದು ಧ್ವನಿ, ನಮ್ಮ ಒಂದು ದೂರವಾಣಿ ಅಥವಾ ನಮ್ಮ ಒಂದು ಸಂಪರ್ಕ ಏನಿದೆ ಯಾರೊಬ್ಬರು ಬಾಳಲ್ಲಿ ಅದು ಹಸನಾಗೋದಾದ್ರೆ ಅದಕ್ಕಿಂತ ಬೇರೆ ಕೆಲಸ ಯಾವುದಿರೋದಿಲ್ಲ. ಅವ್ರು ಯಾರೇ ಇರಲಿ, ಒಂದು ದಾರಿ ತೋರಿಸಿದ್ರು ಸಾಕು ಅವ್ರಿಗೆ. ಒಂದು ದಾರಿ ಈ ಕಡೆ ಹೋಗಪ್ಪ ನೀನಂದ್ರು ಸಾಕು. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗದಿದ್ರು ಪರವಾಗಿಲ್ಲ, ಈ ಮಟ್ಟಕ್ಕೆ ಹೋಗು, ಈ ಲೆವೆಲಲ್ಲಿ ಓದ್ಕೋ, ಇಂಥ ಕಡೆ ನೀನು ಹೋಗು, ಇಂಥ ಕಡೆ ಬಾ ನೀನು ಅಂತ ಒಂದು ಮಾರ್ಗ ತೋರಿಸಿದ್ರೆ ಎಷ್ಟೋ ಮಕ್ಕಳು ಮೇಲೆ ಬಂದುಬಿಡ್ತಾರೆ. ಆ ಕೆಲಸ ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ನಾನು ಎಲ್ಲಾದರೂ ಸರ್ಕಾರಿ ಅಧಿಕಾರಿಗಳು ಹೊಸದಾಗಿ ಅಪಾಯಿಂಟ್ ಆದರೆ ನನ್ನನ್ನು ಸ್ಪೀಚ್ ಮಾಡೋಕ್ಕೆ ಕರೆಸಿದರೆ ಅವ್ರಿಗೆ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಇವತ್ತು ಅಂದರೆ, ನಾವು ನೌಕರಿ ಬರೋವರೆಗೆ ಬಹಳ ಚಿಂತನೆ ಮಾಡ್ತಾ ಇರ್ತೀವಿ. ಒಂದು ಸರ್ಕಾರಿ ಕಚೇರಿಗೆ ಹೋಗಲಿ, ಅಲ್ಲಿ ನೋವಾಗ್ತಾ ಇರುತ್ತೆ, ಮತ್ತೆ ಯಾರನ್ನ ಭೇಟಿಯಾಗಲಿ ಅವಮಾನ ಆಗ್ತಾ ಇರ್ತದೆ, ಮತ್ತೆಲ್ಲಾದ್ರೂ ಹೋಗ್ಲಿ ಏನೋ ಅಂತ ನಮ್ಗೆ ಹಿಂಸೆ. ನಮ್ಮ ನೋಡೋ ರೀತಿ ಇರ್ಬೋದು, ನಮ್ಮ ನಡೆಸ್ಕೊಳ್ಳೋ ರೀತಿ ಬಹಳ ವಿಭಿನ್ನವಾಗಿರ್ತದೆ. ಆದರೆ ನಾನು ಅದನ್ನು ಮೆಟ್ಟಿ ನಿಂತು ನಾನು ಮೇಲೆ ಬರಬೇಕು ಅಂತ ಒಬ್ಬ ಯಾರಾದರೂ ವ್ಯಕ್ತಿ ಒಂದು ಸರ್ಕಾರಿ ನೌಕರಿಗೆ ಮೇಲೆ ಬಂದರೆ, ಇವತ್ತಿನ ಮನಸ್ಥಿತಿ ಇವತ್ತಿದ್ದು ನಾನು ಹೇಳೋದು, ಬಂದರೆ ಅವ್ರು ಬಹುಬೇಗ ಅದನ್ನು ಮರ್ತ್ಬಿಡ್ತಾರೆ, ಮನಸ್ಥಿತಿ ಬದಲಾವಣೆ ಆಗಿಬಿಡ್ತದೆ. ಅವ್ರು ಮಾತಾಡ್ಸ್ಬೋದು, ಒಟ್ಟಿಗೂ ಸೇರಿಸೋದಿಲ್ಲ ಅವರಿಗೆ, ಅವ್ರಿಗೆ ಗೌರವನ ಕೊಡೋದಿಲ್ಲ. ಅವರು ನಮ್ಮಂಗೆ ಹಳ್ಳಿಯಿಂದ ಬಂದಿದ್ದಾರೆ, ಪಾಪ ಕಷ್ಟದಲ್ಲಿದ್ದಾರೆ ಅಂತ ಆ ಥರ ನೋಡೋ ಜನ ತುಂಬ ಕಡಿಮೆ ಇದ್ದಾರೆ. ನಾನು ಈ ಪೂರ್ವದಲ್ಲಿ ಏನಿತ್ತು, ನೌಕರಿಗೆ ಬರೋ ಮೊದಲು ಹೇಗಿದ್ದೆ, ಈಗ ಹೇಗಿರಬೇಕು ಅನ್ನೋ ಆ ಒಂದು ಸಮಾಂತರ ಒಂದು ಮನಸ್ಥಿತಿಯನ್ನು ಕಾಪಾಡ್ಕೊಂಡು ಬಂದರೆ ಅವನೊಬ್ಬ ದೇವರಾಗ್ಬಿಡ್ತಾನೆ ಅಷ್ಟೇ. ಆ ಸ್ಥಿತಿ ನಮ್ಮ ಜನರಿಗೆ ಬೇಕು ಇವತ್ತು. ಅದಿಲ್ಲ, ಅದಿದ್ದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ, ಏನಾದರೂ ಹೋರಾಟ ಮಾಡ್ಲಿಕ್ಕಾಗ್ತದೆ. ಅಂದರೆ ಸಾಧ್ಯನೇ. ಈಗ ನಾವು ಕಚೇರಿಯಲ್ಲಿ ನೋಡ್ತಾ ಇರ್ತೀವಿ, ಈಗ ನಾವು ನಮ್ಮ ಕೆಲಸ ಮಾಡೋ ಟೈಮ್ನಲ್ಲಿ ಯಾರಾದರೂ ರೈತ ನಮಗೆ ಬಂದು ಹೇಳ್ತೀವಿ, ಸರ್ ನಮಗೆ ಇದು ಬೇಕು, ನೀರಾವರಿ ಬೇಕು, ಅಥವಾ ನಮ್ಮೂರಿಗೆ ನೀರು ಬರೋದಿಲ್ಲ, ಅಥವಾ ನಮ್ಗೆ ಇಂಥ ಕಷ್ಟ ಇದೆ ಅಂತ ನಾವು 1 ನಿಮಿಷ ಒಬ್ಬ ಆಫೀಸರಿಗೆ ಫೋನ್ ಮಾಡಿ ಕೇಳಿದರೆ ಅವರು ಖಂಡಿತ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ ಅಂದರೆ, ನಮ್ಮ ಊರದ ಒಂದು ಎಕ್ಸಾಂಪಲ್ ಹೇಳ್ತೀನಿ.